ನಮಸ್ಕಾರ ಟಿವಿ2ಗೆ ಸ್ವಾಗತ. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಕೋರಮಂಗಲ 8ನೇ ಬಡಾವಣೆಯಲ್ಲಿ ಇತ್ತೀಚೆಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಆಡುಗೋಡಿಯ ಮಾಜಿ ಕಾರ್ಪೊರೇಟರ್ ಮೋಹನ್ ಅವರು ಈ ಉಪಯುಕ್ತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮದ ಮುಖ್ಯಾಂಶಗಳು: ಉದ್ಘಾಟನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಆರೋಗ್ಯ ಶಿಬಿರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಜನಪ್ರಿಯತೆ: ಈ ಶಿಬಿರದಲ್ಲಿ ಸ್ಥಳೀಯ ನೂರಾರು ನಿವಾಸಿಗಳು ಪಾಲ್ಗೊಂಡು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಲಹೆಗಳ ಪ್ರಯೋಜನ ಪಡೆದುಕೊಂಡರು. ಕೃತಜ್ಞತೆ: ತಮಗಾಗಿಯೇ ಇಂತಹ ಉತ್ತಮ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಆರೋಗ್ಯ ರಕ್ಷಣೆಗೆ ನೆರವಾದ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಕಾರ್ಪೊರೇಟರ್ ಮೋಹನ್ ಅವರಿಗೆ ಸ್ಥಳೀಯ ನಿವಾಸಿಗಳು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಶಿಬಿರವು ಸ್ಥಳೀಯ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಸೂಕ್ತ ಸಮಯಕ್ಕೆ ಉಚಿತ ವೈದ್ಯಕೀಯ ನೆರವು ಸಿಗುವಂತೆ ಮಾಡುವಲ್ಲಿ ಯಶಸ್ವಿಯಾಯಿತು. ಮೊನ್ನೆನೂ ಕೂಡ ಆಡುಗೋಡಿ ಪಾಠದಲ್ಲಿ ಕ್ಯಾಂಪ್ ಮಾಡಿ ಒಂದು 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಇಲ್ಲೂ ಕೂಡ ಇಲ್ಲಿ ಒಂದು ಪ್ರಚಾರ ಯಾವ ತರ ಮಾಡ್ತೀವಿ ಸರ್? ಈ ಪಾಠ ಚೆನ್ನಾಗಿದೆ ಪ್ರಚಾರ. ಇಲ್ಲಿ ಸಂಘ ಸಂಸ್ಥೆಗಳಿದೆ. ಇದು ಕೋರಮಂಗಲ ಆಡುಗೋಡಿ ವಾರ್ಡು, ಕೋರಮಂಗಲ 8ನೇ ಬ್ಲಾಕ್, 8ನೇ ಬಡಾವಣೆ. ಇಲ್ಲಿ ಚಾಮುಂಡೇಶ್ವರಿ ಪಾರ್ಕ್ ಇದೆ, ಅದು ಸ್ಫೂರ್ತಿ ಮಹಿಳಾ ಸಂಘ ಇದೆ, ಮತ್ತೆ ಇದು ಯೋಗ ಸೆಂಟರ್ ಇದೆ, ಹಲವು ಸಂಸ್ಥೆ ಎಲ್ಲ ಸಂಸ್ಥೆಗಳಿದೆ, ಹಾಗೂ ಗೌರತಿ ಸಂಘ ಅಂತ ಒಂದಿದೆ ಕೋರಮಂಗಲ. ಒಂದು 8 ಸಂಘಗಳು ಇಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಮತ್ತೆ ಸ್ಥಳೀಯರು ಕೂಡ ನಮ್ಗೆ ಗೊತ್ತಿದೆ, ಸನ್ಮಾನ್ಯ ರಾಮಲಿಂಗ ಈ ರೀತಿಯಾದಂತಹ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ. ಇದು ಎಲ್ಲ ವಾರ್ಡಲ್ಲೂ ಕೂಡ ಇವತ್ತೇನು ಬಿಟಿಎಂ ಕ್ಷೇತ್ರದಲ್ಲಿ 14 ವಾರ್ಡ್ ಇದೆ. 14 ತಗೊಳ್ಬೇಕು ಅಂತ ಹೇಳಿದ್ರೆ ರೀಡಿಂಗ್ ಫಿಕ್ಸ್ ಒಂದು 500 ರೂಪಾಯಿ ಆಗುತ್ತೆ. ಒಂದು ಸ್ಮಾಲ್ ಚೆಕಪ್ ಮಾಡಿಸ್ಬೇಕಾದ್ರೆ 2-3 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಒಂದು ಆಪರೇಷನ್ ಮಾಡಿಸ್ಬೇಕಾದ್ರೆ 50,000 80,000 ರೂಪಾಯಿ ಬಿಲ್ ಮಾಡ್ತಾರೆ ಚೆಕಪ್ಗೆ. ECG ಮಾಡಿಸ್ಬೇಕಾದ್ರೆ BPL ಕಾರ್ಡ್ ಇದೆ ಒಂದು ರೇಟು, BPL ಕಾರ್ಡ್ ಇಲ್ಲ ಅಂದ್ರೆ 8,00,000 ರೂಪಾಯಿ ಖರ್ಚಾಗುತ್ತೆ. ಆಪರೇಷನ್ ಹೋಯ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ 2 ಲಕ್ಷ 3 ಲಕ್ಷ ರೂಪಾಯಿ ಪ್ಯಾಕೇಜ್ ಅಲ್ಲಿ ಬಿಲ್ ಆಗುತ್ತೆ. ಈ ಕ್ಯಾಂಪ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬ್ಲಡ್ ಚೆಕಪ್ ಇರ್ಬೋದು, ECG ಇರ್ಬೋದು, ಮತ್ತೆ ಕಣ್ಣಿನ ತಪಾಸಣೆ ಇರ್ಬೋದು, ಜನರಲ್ ಏನೇನಿದೆ ಎಲ್ಲವೂ ಕೂಡ ನಮ್ಮ ರಾಮಲಿಂಗರು ಇಂದಿರಾ ಪ್ರಿಯದರ್ಶಿನಿ ಚಿಕಿತ್ಸಾಲಯ ಅಂತ ಹೇಳ್ಬಿಟ್ಟು ಎಲ್ಲಾ ಭಾಗದಲ್ಲಿ ಕೂಡ ಮಾಡುತ್ತಾರೆ. ಈ ಭಾಗದಲ್ಲಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರು, ಆಡುಗೋಡಿಗಳು ಕೊಟ್ಟಿದ್ರು, ಅಲ್ಲೂ ಕೂಡ ಯಶಸ್ವಿಯಾದಂತ ಒಂದು ಕಾರ್ಯಕ್ರಮ ನಡೀತು. ಹಲವಾರು ಜನ ಮಧ್ಯಮದವರು, ಬಡವರು, ಇಲ್ಲೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಕೋರಮಂಗಲ 2 ಕಾಲೋನಿಗಳಿದೆ, ಅಲ್ಲಿ ಬಡ ಜನ ಇದ್ದಾರೆ, ಮಧ್ಯಮದವರಿದ್ದಾರೆ. ಕೋರಮಂಗಲ ಕೂಡ ಇದ್ದಾರೆ, ಮತ್ತೆ ರಾಜೇಂದ್ರ ನಗರ ಪಕ್ಕದಲ್ಲಿದೆ, ಅಲ್ಲಿ ಕೂಡ ಬಡವರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ. ಸಾಕಷ್ಟು ಜನ ಇರೋದು ಇರೋ ಕಡೆನೇ ರಾಜೇಂದ್ರ ಕ್ಯಾಂಪ್ ಹಾಕಿ ಅಂತ ಹೇಳಿ, ಎಲ್ಲಿ ಬಡ ಜನಗಳಿದ್ದಾರೆ, ಎಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ ಅಂತ ಕಡೆ ಹಾಕಿ ಅಂತಾರೆ. ಅವ್ರಿಗೆಲ್ಲ ಈ ರೀತಿಯಾದಂತ ಕ್ಯಾಂಪ್ ಆದಾಗ ಅವ್ರಿಗೆ ಉಚಿತವಾಗಿ, ಇವತ್ತು ನೋಡಿ ಶಾಲೆಗಳಲ್ಲಿ ಉಚಿತವಾಗಿ ಶಿಕ್ಷಣ ಸಿಗ್ತಾ ಇದೆ. ಈ ಬಿಟಿಎಂ ಕ್ಷೇತ್ರದಲ್ಲಿ ಒಳ್ಳೆ ಶಾಲೆಗಳಿದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಕಟ್ಟಡಗಳಿದೆ. ಎಲ್ಲಾ ಶಾಲೆಗಳು ಕೂಡ ಇಂಗ್ಲಿಷ್ ಮೀಡಿಯಂ, ಮತ್ತೆ ಏನು ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಎಲ್ಲವೂ ಕೂಡ ಸನ್ಮಾನ ರಾಮಲಿಂಗ ನೇತೃತ್ವದಲ್ಲಿ ನಡೀತಾ ಇದೆ. ಇಡೀ ರಾಜ್ಯದ ಹೇಳಿ ಇಡೀ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒಂದು ಹೆಚ್ಚಿನ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳೋದು ಬಿಟಿಎಂ ಕ್ಷೇತ್ರ ಅಂತಾರೆ. ಖಂಡಿತ. ಯಾಕಂದ್ರೆ ಯಾವ ರೀತಿ ಸರಳತೆ ಇದೆ ರಾಮಲಿಂಗರಿಗೆ ನೋಡಿ, ಅವ್ರಿಗೆ ಅಧಿಕಾರದ ಒಂದು ಹಾಂಬಿಲ್ಲ. ನನಗೆ ಇದೇ ಬೇಕು ಅದೇ ಬೇಕು. ಅವರು 8 ಸಲ ಗೆದ್ದಿರೋರು, 1 ಸಲ ಕಾರ್ಪೊರೇಟರ್ ಆಗಿದ್ರು. ಅವ್ರು ಮನ್ಸು ಮಾಡಿದ್ರೆ ಮುಖ್ಯಮಂತ್ರಿನೇ ತಗೊಳ್ಬೋದಾಗಿತ್ತು, ಇಲ್ಲ DCM ತಗೊಳ್ಬೋದು, ಮುಖ್ಯಮಂತ್ರಿ ತಗೊಳ್ಬೋದು. ಯಾಕಂದ್ರೆ ಅವ್ರು ಪಾಲಿಟಿಕ್ಸ್ ಮಾಡಕ್ ಹೋಗಲ್ಲ, ಲಾಬಿ ಮಾಡಕ್ ಹೋಗಲ್ಲ, ನನ್ಗೆ ಬೇಕು ಅಂತ ಡೆಲ್ಲಿಗೆ ಹೋಗಿ ಕುತ್ಕೊಳಕ್ ಹೋಗೋದಿಲ್ಲ. ಅವರು ತಾವಾಗ ಯಾವ ಸ್ಥಾನ ಬಂದ್ರು ಕೂಡ ಆ ಸ್ಥಾನದ ಒಂದು ಇದನ್ನ ಜವಾಬ್ದಾರಿ ತಗೊಂಡು ಒಳ್ಳೆ ಕೆಲಸ ಮಾಡ್ತಾರೆ. ತಮ್ಗೆಲ್ಲ ಗೊತ್ತು, ಮುಜರಾಯಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಇವತ್ತು 37,000 ದೇವಸ್ಥಾನಗಳ ಜೀರ್ಣೋದ್ಧಾರ, ಅಭಿವೃದ್ಧಿ, ಅವರ ಅರ್ಚಕರ ಒಂದು ಕಲ್ಯಾಣ ಕಾರ್ಯಕ್ರಮಗಳು, ಅರ್ಚಕರ ವಿಮೆ, ಮತ್ತೆ ಅವರಿಗೆ ಒಂದು ಮಹಿಳೆಯರಿಗೆ ವಿಶೇಷವಾದಂತ ಬಾಕ್ಸ್, ಮಕ್ಕಳು ಕರ್ಕೊಂಡು ಹೋದವ್ರಿಗೆ ಹಾಲು ಉಣಿಸೋದಕ್ಕೆ ಅದಕ್ಕೊಂದು ಸಪರೇಟ್ ಇದು, ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ, ಮತ್ತೆ ಶೌಚಾಲಯ ದೇವಸ್ಥಾನಗಳಲ್ಲಿ, ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ, ಮತ್ತೆ 10 ದೇವಸ್ಥಾನಗಳು A ಗ್ರೇಡ್ ಮಾಡಿ
ಹಲವಾರು ಅಭಿವೃದ್ಧಿ, ಒಂದೊಂದು ದೇವಸ್ಥಾನ 500 ಕೋಟಿ 300 ಕೋಟಿ 100 ಕೋಟಿ ಈ ರೀತಿಯಾದ ಅಭಿವೃದ್ಧಿಗಳು ದೇವಸ್ಥಾನ ಯಾವುದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಉಲಗಮ್ಮನ ದೇವಸ್ಥಾನ ಇರ್ಬೋದು, ಮಹದೇಶ್ವರ ಬೆಟ್ಟ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಈ ರೀತಿಯಾದಂತ 10 ದೇವಸ್ಥಾನಗಳನ್ನ ವಿಶೇಷವಾದ ಅಭಿವೃದ್ಧಿಗೆ ಇದು ಮಾಡಿದ್ದಾರೆ. ಎಲ್ಲಾ ದೇವಸ್ಥಾನ ಅಭಿವೃದ್ಧಿ ಕೂಡ ಅದೇ ರೀತಿಯಾಗಿ ಯಾವ ಒಂದು ನೋಡಿ, ಅವರು ಸಾರಿಗೆ ಇಲಾಖೆ 2 ಸಲ ತಗೊಂಡ್ರು, ಹೋಮ್ ಮಿನಿಸ್ಟರ್ ಆಗಿದ್ರು, ಮತ್ತೆ ಶಿಕ್ಷಣ ಇಲಾಖೆ ಜವಾಬ್ದಾರಿ ತಗೊಂಡಿದ್ರು. ಎಲ್ಲಾ ಇಲಾಖೆಯಲ್ಲೂ ಕೆಲಸ ಮಾಡೋದಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು 92ರಲ್ಲಿ ಮೊಟ್ಟ ಮೊದಲು. ಎಲ್ಲಾ ಇಲಾಖೆಯಲ್ಲೂ ಮಾಡಿದ್ದಾರೆ. ಕಾರ್ಪೊರೇಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಗೊತ್ತಿದೆ ಕಷ್ಟ ಸುಖ ಜೀವನ ಯಾವ ರೀತಿ ಇರುತ್ತೆ ಅಂತ. ಈ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ 56,000 ಜನಕ್ಕೆ ಉಚಿತ ಊಟ ಬಾಕ್ಸ್, ರೇಷನ್ ಬಾಕ್ಸ್, ಮತ್ತೆ 2ನೇ ಕೊರೋನಾದಲ್ಲಿ 32,000 ಜನಕ್ಕೆ ರೇಷನ್ ಕಿಟ್ ಮತ್ತೆ ಊಟದ ವ್ಯವಸ್ಥೆ, ಈ ರೀತಿಯಾದಂತಹ ವ್ಯಾಕ್ಸಿನ್ ಇರ್ಬೋದು, ಮತ್ತೆಲ್ಲ ಔಷಧಿ ಕಿಟ್ಗಳು ಇರ್ಬೋದು, ಪ್ರತಿಯೊಂದು ಕೂಡ. ಇಲ್ಲಿ ಹಾಸ್ಪಿಟ್ಲ್ಗಳು ತಾವು ನೋಡ್ಬೋದು, ಎಷ್ಟು ಹಾಸ್ಪಿಟ್ಲ್ಗಳು ಇದೆ ಅಂದ್ರೆ ನಮ್ಮ ಕ್ಲಿನಿಕ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಎಲ್ಲ ಉಚಿತವಾಗಿ ಸಿಗ್ತಾ ಇದೆ. ಹಾಗೆ ಇವತ್ತು ರಸ್ತೆಯಲ್ಲಿ ಸಂಚಾರಿ ಚಿಕಿತ್ಸಾಲಯ ಮಾಡೋಣ ರೀತಿಯಲ್ಲಿ ಇವತ್ತೆಲ್ಲ ಕಡೆ ನೋಡಿ ಎಲ್ಲ ಮಾಡಿ ನಮ್ಗೆಲ್ಲ ಜವಾಬ್ದಾರಿ ಕೊಟ್ಟು ಜನಗಳಿಗೆ ನೇರವಾಗಿ ಅವರು ಚಿಕಿತ್ಸೆ ತಗೊಳ್ಬಹುದು. ಆಯ್ತಾ, ಯಾವುದೇ ವಿಧವಾದ ಆಪರೇಷನ್ ಬಂದು ಫ್ರೀ ಆಗಿ ಮಾಡ್ಕೊಡ್ತಾರೆ. ಇಲ್ಲಿ ಬ್ಲಡ್ ಚೆಕ್ಅಪ್ ಇದೆ, ಜನರಲ್ ಚೆಕ್ಅಪ್ ಇದೆ, ಜ್ವರ ಇರ್ಬೋದು, ಮತ್ತೊಂದು ಇರ್ಬೋದು, ECG ಇದೆ, ಮತ್ತೆ ನೇತ್ರಾಲಯ ಚೆಕ್ಅಪ್ ಇದೆ. ಫ್ರೀ ಕರ್ನಾಟಕ ಫ್ರೀ ಆಪರೇಷನ್ ಏನಾರು ಆಪರೇಷನ್ ಸಂದರ್ಭ ಬಂದ್ರೆ ಅದು ಆಪರೇಷನ್ ಹತ್ತಲವು ಎಲ್ಲ ಒಂದು ಡಾಕ್ಟರ್ಸ್ ಇದೆ ಮಾಡ್ಕೊಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಇದು. ನೇರವಾಗಿ ಮಧ್ಯಮ ವರ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ನೇರವಾಗಿ ದುಡ್ಡಿರೋ ದೊಡ್ಡ ಹಾಸ್ಪಿಟಲ್ ಆಗಿ ನೋಡ್ಬೋದು. ಎಲ್ರಿಗೂ ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ. ಖಂಡಿತ ನಿರಂತರ ಇರುತ್ತೆ. ಯಾಕಂದ್ರೆ ಯಾವ ರೀತಿ ಎಲ್ಲಾ ಸ್ಕೀಮ್ ನಿರಂತರವಾಗಿ ಬರ್ತಾವೆ. ಎಲ್ಲ ಬೀದರ್ ಕ್ಷೇತ್ರದಲ್ಲಿ ಎಲ್ಲ ಇಡೀ ಇವತ್ತು ನಾವು ರಾಜ್ಯ ಗೆಲ್ತಾ ಇಲ್ಲ, ಇಡೀ ದೇಶದಲ್ಲೇ ಮಾದರಿ ಅಂತ ಶಾಲೆ, ಮಾದರಿ ಅಂತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಹಾಗೆ ಆರೋಗ್ಯ ಬಗ್ಗೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಎಲ್ಲವೂ ಕೂಡ ಏನು ಮನುಷ್ಯ ಜೀವಿಸೋದಕ್ಕೆ ಬೇಸಿಕ್ ಆಗಿ ಏನು ಬೇಕು, ಮತ್ತೆ ಟ್ಯಾಕ್ಸ್ ಪೇಯರ್ಸ್, ಈ ಬಿಲ್ಡಿಂಗ್ ಮಾಲೀಕರಿಗೆ, ಟ್ಯಾಕ್ಸ್ ಕಟ್ಟಂತವ್ರಿಗೆ, ಅವ್ರಿಗೆ ರೆಸಿಟಿ ಏನೇನಿದೆ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಕೂಡ ಒದಗಿಸ್ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಕೈ ಜೋಡಿಸ್ತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ. ಈ ಕ್ಷೇತ್ರದಲ್ಲಿ ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, ಮೋಹನ್ ಅಣ್ಣ ಆಗಿರ್ಬೋದು, ಅವ್ರ ಮಿಸಸ್ ಆಗಿರ್ಬೋದು, ಮತ್ತೆ ಅವ್ರ ಸಹಪಾಠಿಗಳಾಗಿರ್ಬೋದು, ತುಂಬಾ ಚೆನ್ನಾಗಿ ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಏನೋ ತೊಂದರೆಗಳಾದ್ರೂ ಅವ್ರ ಹತ್ರ ಹೋದಾಗ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಆಮೇಲೆ ನಮ್ಗೆ ಇವತ್ತು ಇಲ್ಲಿ ಕ್ಯಾಂಪಸ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ. ಐ ಟೆಸ್ಟ್ ಮತ್ತೆ ಬ್ಲಡ್ ಟೆಸ್ಟ್ ಮತ್ತೆ ECG ಎಲ್ಲ ಮಾಡ್ತಿದ್ದಾರೆ. ನನ್ಗೂ ಕೂಡ ಸ್ಪೆಟ್ ಕೊಟ್ಟಿದ್ದಾರೆ. ನಮ್ ತಾಯಿ ಸ್ಪೆಟ್ ಬಂದಿದೆ, ಎಲ್ಲ ಉಚಿತವಾಗಿ ಕೊಡ್ತಾರೆ. ಆಮೇಲೆ ಯಾವ್ದೋ ಒಂದ್ ಸರ್ಜರಿ ಏನೋ ಇದ್ರು ಪ್ರಾಬ್ಲಮ್ ಅಂತ ಸರ್ ಹತ್ರ, ರಾಮಲಿಂಗಾರೆಡ್ಡಿ ಸರ್ ಹತ್ರ ಆಗಿರ್ಬೋದು ಅಥವಾ ಮೋಹನ್ ಅಣ್ಣ ಅವ್ರ ಹತ್ರ ಆಗಿರ್ಬೋದು ಹೋದಾಗ ಅವ್ರು ಇಮಿಡಿಯೇಟ್ಲಿ ಅದನ್ನ ನಮ್ಗೆ ಸಾಲ್ವ್ ಮಾಡ್ಕೊಡ್ತಾರೆ. ಆಮೇಲೆ ಹ್ಯಾಂಡಿಕ್ಯಾಪ್ನವ್ರಿಗೂ ಕೂಡ ತುಂಬಾ ಅನುಕೂಲ ಮಾಡ್ಕೊಡ್ತಾರೆ. ನಮ್ಮ ಏರಿಯಾಗಳಲ್ಲಿ ನಾವ್ ಏನೋ ಪ್ರಾಬ್ಲಮ್ ಅಂತ ಹೋದಾಗ ಅವರು ಅದನ್ನೆಲ್ಲ ಬಿಟ್ಟು ಫಸ್ಟ್ ಏರಿಯಾಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರದ್ದು ಏನೋ ಕೆಲಸ ಬಿಸಿ ಇದ್ರು ನಾವು ಹೋದವ್ರಿಗೆ ಒಂದು ಟೈಮ್ ಕೊಟ್ಟು ಅದನ್ನೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ನಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಟ್ಟು ಇದು ಮಾಡ್ತಾರೆ. ಆಮೇಲೆ ಮೋಹನ್ ಅಣ್ಣ ಅವರು ಬಂದು ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಹಾಸ್ಟೆಲ್ ಇದು ಮಾಡಿದ್ದಾರೆ. ಅವ್ರದ್ದು ಸ್ಕೂಲ್ ಇದೆ ಅಲ್ಲಿ, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ. ತುಂಬಾ ಒಂದು ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಸ್ ಮಕ್ಳಿಗಾಗಿರ್ಬೋದು ಅಥವಾ ಈ ಬಡ ಮಕ್ಳಿಗಾಗಿರ್ಬೋದು ಉಚಿತವಾಗಿ ವಸತಿ ಮತ್ತು ವಿದ್ಯಾಭ್ಯಾಸದೆಲ್ಲ ಫ್ರೀ ಆಗಿ ಕೊಡ್ತಾರೆ. ತುಂಬಾ ದೂರದಿಂದ ಮಕ್ಕಳೆಲ್ಲ ಬಂದು ಅಲ್ಲಿ ಅವ್ರ ಕಡೆಯಿಂದ ಒಳ್ಳೆ ಎಜುಕೇಶನ್ ಮತ್ತೆ ವಸತಿ ಸೌಲಭ್ಯನೆಲ್ಲ ತಗೋತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚಾಗಿ ಅವರು ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಹ್ಯಾಂಡಿಕ್ಯಾಪ್ಸ್ನವರಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೋಹನ್ ಅಣ್ಣ. ಚೆನ್ನಾಗಿದೆ, ನಾವು ಮಾಡಿಸ್ಕೊಂಡಿದ್ದೀವಿ. ಕನ್ನಡಕ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಹತ್ರದ್ ಕಾಣಿಸ್ತಾ ಇದೆ. ದೂರದ್ದು ಪ್ರಾಬ್ಲಮ್ ಇದೆ, ಜನಗಳಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮೋಹನ್ ಸರ್ ಕಡೆಯಿಂದ ತುಂಬಾ ನಮ್ಗೆ ಲಾಭ ಇದೆ. ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಗೆ ಕಷ್ಟ ಅಂದ್ರೆ ತುಂಬಾ ಬೇಗ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು. ಹೀಗೆ ಜನಗಳ ಸೇವೆ ಮಾಡ್ತಾ ಇರ್ಲಿ, ನಮ್ಗೆಲ್ಲ ತುಂಬಾ ಇಷ್ಟ. ಇಲ್ಲಿ ಮಾಡ್ತಾ ಇದಾರೆ. ಇಲ್ಲಿ ನಾವು ಕಣ್ಣೆಲ್ಲ ಟೆಸ್ಟ್ ಮಾಡೋದಕ್ಕೆ ಬಂದಿದೆ. ರಾಮಲಿಂಗಾರೆಡ್ಡಿ ಅವರು ಮಾಡ್ತಾರೆ, ಫ್ರೀಯಾಗಿ ಮಾಡ್ತಾರೆ. ಕಣ್ ಟೆಸ್ಟ್ ಮಾಡ್ಬೇಕು, BP ಎಲ್ಲ ಟೆಸ್ಟ್ ಮಾಡ್ಬೇಕು, ಅದಕ್ಕೆ ಬಂದಿದೆ. ಬೇರೆ ಕಡೆ ಹೋಗ್ಬೋದಾಗಿತ್ತಲ್ಲ. ನಾವು ಇಲ್ಲಿ ನಮ್ ಪಕ್ಕ ಇದೆಲ್ಲ, ನಮ್ ರಾಮಲಿಂಗಾರೆಡ್ಡಿ ಇದೆಲ್ಲ ಅವ್ರು ಇದ್ದಾರೆ. ಅದಕ್ಕೆ ದುಡ್ಡು ಏನು ಕೊಡೋದಕ್ಕೆ ಬೇಕಾಗಿಲ್ಲ, ಎಲ್ಲ ಫ್ರೀ ಇದೆ.
ಆಯ್ತು, ಏನೆಲ್ಲ ಇಷ್ಟ ಪಡ್ತೀರಾ ಅವ್ರಿಗೆ? ರಾಮರೆಡ್ಡಿ ಸಾಹೇಬ್ರು ಏನೆಲ್ಲ ಇಷ್ಟ ಪಡ್ತೀರಾ? ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಇಲ್ಲ एक बोल, एक बोलो, बोलो। हमने क्या है बोलो। इधर क्या हेल्प किया? सीएम बनने की आस है हमको सीएम बनाइए। कुछ हेल्प किया है क्या? हाँ हेल्प किया, बहुत अच्छा किया है कोरमंगला में, बहुत कुछ किया है, रोड सब बनाया है। रामरेड्डी साहब के इलेक्शन टाइम में आता है, फिर कभी भी आता है? हाँ आते रहते हैं, हमेशा टेम्पल टाइम आते हैं। गणेश टाइम आता है वो कभी भी काम कैसे किया काम? अच्छा काम करता है, ऐसा काम करता है। ಮೇಡಮ್ ಇಲ್ಲಿ ಏನಕ್ಕೆ ಬಂದಿರೋದು ಇವತ್ತು? ನಾವು ಶುಗರ್ BP ಕಣ್ಣು ಎಲ್ಲ ಚೆಕ್ ಮಾಡ್ಸಕ್ ಬಂದಿದ್ದೀವಿ ಮೇಡಮ್. ನಾವು ಏನೋ ಇಲ್ಲ ಎಲ್ಲ ಫ್ರೀ ಇಲ್ಲ ಮೇಡಮ್. ಯಾರು ಮಾಡ್ತಾ ಇರೋದು? ಇದು ಸಾಹೇಬ್ರ ಕಡೆಯಿಂದ, ಮೋಹನ್ ಸರ್ ಕಡೆಯಿಂದ, ಮತ್ತೆ ಹರೀಶ್ ಬಾಬು ಅವರು, ಗೋವರ್ಧನ್ ರೆಡ್ಡಿ ಅವರು, ಮಂಜುಳಾ ಮೇಡಮ್ ಅವ್ರ ಕಡೆಯಿಂದ ನಡೀತಾ ಇದೆ ಇದು. ತೋರಿಸಬಹುದಾಗಿತ್ತಲ್ಲ ಬೇರೆ ಕಡೆ? ಏನ್ ಸರ್? ಇದು ಬೇರೆ ಕಡೆ ಪ್ರೈವೇಟ್ ಅಲ್ಲಿ ತೋರಿಸಬಹುದಾಗಿತ್ತಲ್ಲ ಅಲ್ಲಿ? ಇಲ್ಲ, ಪ್ರೈವೇಟ್ ಅಲ್ಲಿ ತೋರ್ಸೋ ಅಷ್ಟು ಶಕ್ತಿ ನಮ್ಗೂ ಇರ್ಬೇಕಲ್ಲ ಸರ್. ಹಾ ಕಾಸು ಖರ್ಚಾಗುತ್ತೆ, ಹಾಗಾಗಿ ಇಲ್ಲ ಇವರೆಲ್ಲ ಇದು ಸ್ಕೀಮ್ ಮಾಡಿದ್ರಲ್ಲ ಇಲ್ಲೇ ತೋರಿಸ್ಬೋದು. ಇಲ್ಲ ಪ್ರತಿ ಇದ್ರಲ್ಲೂ ನಮ್ಗೆ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ, ಧನ್ಯವಾದಗಳು ಹೇಳ್ತೀವಿ, ಎಲ್ಲಾರ್ಗು ದೊಡ್ಡ ನಮಸ್ಕಾರ ಹೇಳ್ತೀವಿ.